ನಮ್ಮ ಮನೆಯ ಕಸವನ್ನ ನಾವೇ ವಿಲೇವಾರಿ ಮಾಡಬೇಕು. ಅದು ಹೇಗೆ ಅಂದ್ರೆ ಸಾರ್ವಜನಿಕ ರಸ್ತೆಯ ಬದಿ ರಾಶಿ ಹಾಕಿ ಅಥವಾ ಬೇರೆಯವರ ಮನೆಯ ಬಳಿ ಬಿಸಾಡುವ ಮೂಲಕ ಎನ್ನುವುದು ಹೀಗೆ ಕಸ ಬಿಸಾಡುವ ಮನುಷ್ಯ ಪ್ರಾಣಿಗಳ ಸಿದ್ಧಾಂತ. ಮಂಗಳೂರು ನಗರದಲ್ಲಿ ಇಂತಹ ಭಾಷೆ ಇಲ್ಲದ ಮನುಷ್ಯ ಪ್ರಾಣಿಗಳ ಸಂಖ್ಯೆ ಬಹಳಷ್ಟಿದೆ. ತಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರೋದನ್ನ ತಾವು ಟೈಟ್ ಆದ ಬಳಿಕ ಉಳಿದ ಬಾಟಲಿಗಳನ್ನ ಹೀಗೆ ತಂದು ಬೇರೆಲ್ಲಾದ್ರೂ ರಾಶಿ ಹಾಕುವುದು ಅವರ ಹುಟ್ಟುಗುಣ. ಮಂಗಳೂರು ನಗರದ ಕೆಲ ರಸ್ತೆ ಬದಿಗಳಲ್ಲಿ ಕಸ ತ್ಯಾಜ್ಯ ರಾಶಿಗಟ್ಟಲೆ ಸಂಗ್ರಹವಾಗಿದೆ. ಇಲ್ಲಿನವರ ಖಾಯಂ ದೂರೆಂದ್ರೆ ಪಾಲಿಕೆಯ ನೈರ್ಮಲ್ಯ ಸಿಬ್ಬಂದಿಗಳು ಬರೋದಿಲ್ಲ ಎನ್ನುವುದು. ಪಾಪ ಅವರು ಮನುಷ್ಯರು ಎಂಬುದನ್ನ ಹೀಗೆ ಕಸ ಎಸೆಯುವವರ ಮೆದುಳು ಯೋಚಿಸೋದಿಲ್ಲ. ನೈರ್ಮಲ್ಯ ಸಿಬ್ಬಂದಿಗಳು ಕಸ ವಿಂಗಡಿಸಿಕೊಡಿ ಎಂದ್ರೂ ಅದಕ್ಕೆ ಕಿವಿಗೊಡದಿರುವ ಜನರು ಮಂಗಳೂರಿನಲ್ಲಿದ್ದಾರೆ. ಇದರ ಪ್ರತಿಬಿಂಬವೇ ಕಸದ ರಾಶಿಗಳು. ಹೀಗೆ ಮೂಟೆ ಬಿದ್ದಿರುವ ಅಥವಾ ಯಾರೋ ತಂದು ಚೀಲದಲ್ಲಿ ಬಿಸಾಡುವ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್, ಮಾಂಸದ ತುಂಡು, ಗಾಜು ಸೇರಿ ತರಹೇವಾರಿ ವಸ್ತುಗಳಿರುತ್ತೆ. ಇವು ಮಳೆಗಾಲದಲ್ಲಿ ಸೊಳ್ಳೆಗಳ ವಂಶಾಭಿವೃದ್ಧಿಗೆ ಉತ್ತಮ ಅವಕಾಶ ಒದಗಿಸುತ್ತೆ. ಚೀಲದಲ್ಲಿಯ ತ್ಯಾಜ್ಯ ಕ್ರಮೇಣ ಕೊಳೆಯುತ್ತೆ ಅಥವಾ ಚೀಲಗಳು ಹರಿದು ಹೋಗೋದ್ರಿಂದ ನೀರಿನೊಟ್ಟಿಗೆ ಸೇರಿ ಚಲಿಸುತ್ತೆ. ಮಣ್ಣು ಕಲುಷಿತವಾಗುವುದು ಮಾತ್ರವಲ್ಲ, ಇದರಿಂದ ನೀರು ಕೂಡ ಕಲುಷಿತಗೊಳ್ಳುತ್ತೆ. ಅದು ನದಿಯನ್ನು ಅಥವಾ ಸಮುದ್ರವನ್ನು ಸೇರುತ್ತೆ, ಜಲಚರಗಳನ್ನು ಬಾಧಿಸುತ್ತೆ. ಹೀಗೆ ರಾಶಿ ಹಾಕುವ ಕಸ ಚರಂಡಿಗಳಲ್ಲಿ ನೀರಿನ ಸರಾಗ ಹರಿಯುವಿಕೆಗೆ ಅಡ್ಡಿಯುಂಟು ಮಾಡುತ್ತೆ. ಚರಂಡಿಯಲ್ಲಿ ಹರಿಯಬೇಕಾದ ನೀರು ರಸ್ತೆಗೆ ನುಗ್ಗುತ್ತದೆ, ಕೃತಕ ನೆರೆಗೆ ಕಾರಣವಾಗುತ್ತೆ. ಮಂಗಳೂರಿನ ಅಲ್ಲಲ್ಲಿ ಮಳೆಗಾಲದ ಕೃತಕ ನೆರೆ ಪರಿಸ್ಥಿತಿಗೆ ತ್ಯಾಜ್ಯವೂ ಒಂದು ಕಾರಣ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.